ನಮಸ್ಕಾರ. ನಾನು ನಿಮಗೆ ಲಾಸ್ಟ್ ವಿಡಿಯೋಲ್ಲಿ ಬೀರು ಬಗ್ಗೆ ಹೇಳಿದ್ದೆ, ಪ್ಲೇಸ್ಮೆಂಟ್ಸ್ ಬಗ್ಗೆ ಹೇಳಿದ್ದೆ. ಇವತ್ತು ನಾನು ನಿಮಗೆ ಸೋಫಾ ಬಗ್ಗೆ ಹೇಳಕ್ಕೆ ಬಂದಿದ್ದೀನಿ. ನೋಡಿ, ಸೋಫಾ ನೀವು ಮನೆಯಲ್ಲಿ ಹೆಂಗಂದ್ರೆ ಹಂಗೆ ಅಲೈನ್ ಮಾಡೋಕ್ಕಾಗಲ್ಲ. ಮತ್ತು ಆ ಸೋಫಾಗಳು ಆ ಥರ ಇರೋದ್ರಿಂದನೂ ಮನೆಯಲ್ಲಿ ಅಶಾಂತಿ ಇರುತ್ತೆ, ಹೇಳಿದ ಮಾತು ಕೇಳಲ್ಲ, ಈ ರೀತಿ ಆಗುವಂಥ ಚಾನ್ಸಸ್ಸು ತುಂಬ ಇರುತ್ತೆ. ಮೇಯ್ನಾಗಿ ಮುಖ್ಯವಾಗಿ ಮನೆ ಯಜಮಾನ ಯಾವ ದಿಕ್ಕಲ್ಲಿ ಕೂತ್ಕೊಂಡು ಮಾತಾಡಬೇಕು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆ ವಿಚಾರವಾಗಿ ನಾನು ನಿಮ್ಗೆ ಇವತ್ತು ಹೇಳ್ತಾ ಇದ್ದೀನಿ. ನೋಡಿ, ಯಾವುದೇ ಒಂದು ಸೋಫಾ ನೀವು ಅರೇಂಜ್ ಮಾಡಬೇಕಾದ್ರೆ ಈಗ ಎಲ್ಲರೂ ಜನರಲಾಗಿ ಹೊಸ ಮನೆಗಳಲ್ಲೆಲ್ಲ ಏನಾಗ್ಬಿಟ್ಟಿದೆ ಅಂದರೆ ಎಲ್ ಶೇಪ್ ಅನ್ನೋದು ಜಾಸ್ತಿ ಕಾಮನ್ ಆಗಿಬಿಟ್ಟಿದೆ. ಎಲ್ ಶೇಪ್ ಇದ್ದಾಗ ಏನಾಗುತ್ತೆ ಅಂತಂದರೆ ಅದು ಇನ್ಕಂಪ್ಲೀಟೆಡ್ ಅಂತ, ಇಲ್ಲಿ ಸ್ಟೋರ್ ಆಗೋಲ್ಲ ಎನರ್ಜಿ. ಇಲ್ಲಿ ಏನೇ ಒಂದು ಮಾತುಕತೆ ಇದ್ರೂ ಸಹ ಇನ್ಕಂಪ್ಲೀಟ್ ಆಗ್ತಾ ಇರುತ್ತೆ, ಫೈನಲೈಸ್ ಆಗೋಲ್ಲ. ಯಾವತ್ತು ನೀವು ಯು ಶೇಪ್ ಮಾಡ್ಕೊಳ್ಳಿ. ಯು ಶೇಪ್ ಇದ್ದಾಗ ಏನಾಗುತ್ತೆ ಅಂದರೆ ನಿಮ್ಮ ಒಂದು ಮಾತುಕತೆ ಪೂರ್ಣ ಆಗುತ್ತೆ. ಅಂದರೆ ಈಗ ಇಲ್ಲೊಂದು 3 ಸೀಟ್ ಹಾಕ್ಕೊಂಡಿದ್ದೀರ, ಈ ಕಡೆ ಒಂದೊಂದು ಸೀಟ್ ಹಾಕ್ಕೊಳ್ಳಿ. ಯು ಶೇಪ್ ಇಟ್ಕೊಂಡು ನೀವು ಮಾತಾಡಿದಾಗ ಏನಾಗುತ್ತೆ ಅಂದರೆ ಮನೆಯಲ್ಲಿ ಒಂದು ಅನ್ಯೋನ್ಯತೆ ಬರುತ್ತೆ. ಅಥವಾ ನೀವು ಏನೋ ಒಂದು ಡಿಸ್ಕಷನ್ ಮಾಡ್ತಾ ಇದ್ದೀರಾ, ಯಾವುದೋ ಒಂದು ಪ್ರಾಜೆಕ್ಟ್ ಬಗ್ಗೆ ಮಾತಾಡ್ತಾ ಇದ್ದೀರಾ, ನಿಮ್ದು ಏನೋ ಒಂದು ಇಂಪಾರ್ಟೆಂಟ್ ಕೆಲಸ ಇರುತ್ತೆ. ಸೊ ಆ ಒಂದು ಕೆಲಸ ಕಾರ್ಯಗಳು, ಮಾತುಕತೆಗಳು ಪೂರ್ಣ ಆಗಬೇಕು ಅನ್ನೋದಾದರೆ ಯು ಶೇಪಲ್ಲಿ ಕೂತ್ಕೊಂಡು ನೀವು ಮಾತಾಡೋದ್ರಿಂದ ಅದು ನಿಮಗೆ ಸಕ್ಸಸ್ ತಂದು ಕೊಡುತ್ತೆ. ಮತ್ತು ಅದರ ಜೊತೆಯಲ್ಲಿ ಯಾವ ಫೇಸಿಂಗ್ ಮಾಡ್ತಾ ಇದ್ದೀರಾ ಅನ್ನೋದು ಸಹ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ನೀವು ಪೂರ್ವಕ್ಕೆ ನೀವು ಫೇಸ್ ಮಾಡ್ಕೊಂಡು ಮಾತಾಡ್ತಾ ಇದ್ದೀರಾ ಅಂದ್ಕೊಳ್ಳಿ, ಈಸಿಯಾಗಿ ಆರಾಮಾಗಿ ಆ ಕೆಲಸ ಕಾರ್ಯಗಳು ಚೆನ್ನಾಗಾಗುತ್ತೆ ಅಂತ. ಮತ್ತು ನೀವು ದಕ್ಷಿಣ ದಿಕ್ಕಿಗೆ ಫೇಸ್ ಮಾಡಿಕೊಂಡು ಮಾತಾಡ್ತಾ ಇದ್ದೀರಾ ಅಂದ್ಕೊಳ್ಳಿ, ದಕ್ಷಿಣ ದಿಕ್ಕಲ್ಲಿ ಮಾತಾಡಿದಾಗ ಏನಾಗುತ್ತೆ ಅಂದರೆ ಅನ್ವಾಂಟೆಡ್ ಆರ್ಗ್ಯುಮೆಂಟ್ಸ್ ಆಗ್ತಾ ಇರುತ್ತೆ. ಸೊ ಸುಮ್ಮನೆ ಮಾತು ಬೆಳೀತಾ ಇರುತ್ತೆ, ಅನ್ವಾಂಟೆಡ್ ಆಗಿ ಮಾತುಕತೆ ಆಗ್ತಾ ಇರುತ್ತೆ. ಅದೇ ರೀತಿಯಲ್ಲಿ ವೆಸ್ಟಿಗೆ ನೀವು ಮಾತಾಡ್ತಾ ಇದ್ದೀರಾ ಅಂದ್ಕೊಳ್ಳಿ, ವೆಸ್ಟಿಗೆ ಕೂತ್ಕೊಂಡು ಫೇಸ್ ಮಾಡ್ಕೊಂಡು ಮಾತಾಡ್ತಾ ಇದ್ದಾಗ ಆ ಒಂದು ಏನು ಮಾತುಕತೆ ಇರುತ್ತೆ ಡಿಲೇ ಆಗ್ತಾ ಇರುತ್ತೆ, ಕಂಪ್ಲೀಟ್ ಆಗೋಲ್ಲ, ಅದು ಹೇಳ್ಕೊಂಡು ಹೋಗ್ತಾ ಇರುತ್ತೆ, ಪ್ರೋಸೆಸ್ಸಾಗಿ ಆರಾಮಾಗಿ ಹೋಗ್ತಾ ಇರುತ್ತೆ. ಅದೇ ರೀತಿಯಲ್ಲಿ ನಾರ್ತ್ ಕೂತ್ಕೊಂಡು ಮಾತಾಡ್ತಾ ಇದ್ದೀರಾ ಅಂದ್ಕೊಳ್ಳಿ, ಅದು ನಿಮಗೆ ಸೂಪರಾಗಿ ಬೇಗ ಆಗೋ ಥರ, ಸಕ್ಸಸ್ ಆಗೋ ಥರ ನಿಮಗೆ ಸಪೋರ್ಟ್ ಮಾಡುತ್ತೆ. ಹಾಗಾಗಿ ನೀವು ಯಾವ ಕಡೆ ಸೋಫಾ ಯಾವ ರೀತಿ ಅರೇಂಜ್ ಮಾಡಿಕೊಂಡು ಮಾತಾಡಬೇಕು, ಕುತ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಹೇಳಿದೆ. ಮನೆ ಯಜಮಾನ ಮುಖ್ಯವಾಗಿ ಸೌತ್ ವೆಸ್ಟ್ ಕಡೆಗೆ ಟುವರ್ಡ್ಸ್ ಈಸ್ಟ್ ಆರ್ ನಾರ್ತ್ ಫೇಸ್ ಮಾಡಿಕೊಂಡು ಮಾತಾಡಿದಾಗ ಅವ್ರ ಕಡೆ ಅವ್ರಿಗೆ ಒಂದು ಫೇವರಬಲ್ ಆಗೋ ಥರ ಅವ್ರಿಗೆ ಫೈನಲ್ ಆಗುತ್ತೆ ಡಿಸಿಷನ್ನು, ಒಳ್ಳೆಯದಾಗುತ್ತೆ. ಶುಭವಾಗಲಿ.